ಇದು ಸ್ವಯಂಭೂ ವೈದ್ಯನಾಥೇಶ್ವರ ಅಂತ ಹೇಳಿ ಇಲ್ಲಿ ಒಳಗಡೆ ಹುತ್ತಾ ಇದೆ. ಇಲ್ಲಿ ಚರ್ಮ ಕಾಯಿಲೆಗಳು, ಆರೋಗ್ಯದ ಸಮಸ್ಯೆಗಳು ಏನಾದ್ರು ಇದ್ರೆ ಯಾರೇ ಇದ್ರು ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಪ್ರದಕ್ಷಿಣೆ ಮಾಡಿ ಹುತ್ತದ ಪ್ರಸಾದ ಪ್ರತಿ ದಿವಸನೂ ಕೊಡ್ತೀವಿ. 10 ರಿಂದ 12 ತನಕ ಕೊಡ್ತೀವಿ. ಚರ್ಮ ಸಮಸ್ಯೆ ಏನಾರ ಬಂದರೆ ಕೇಳ್ಬಿಟ್ಟು ಇಲ್ಲಿ ಸ್ವಾಮಿ ಪ್ರಸಾದ ಕೊಡ್ತಾರೆ. ಅದನ್ನ ಇಸ್ಕೊಂಡು ಅವ್ರು ಹೇಳಿದ ರೀತಿ ಮಾಡಿದ್ರೆ ನಮ್ಗೆ ಸಮಸ್ಯೆ ಎಲ್ಲ ವಾಸಿ ಆಗುತ್ತೆ. ಹಾಯ್ ನಮಸ್ಕಾರ, ನಾನು ನಿಮ್ಮ SS ಸಿದ್ದು. ನಿಮ್ಮೆಲ್ಲರಿಗೂ SS ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ಅರ್ಚಕರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಷಣ್ಮುಗ ಸುಂದರ ಅಂತ. ಈ ದೇವಸ್ಥಾನ ಪ್ರಧಾನ ಅರ್ಚಕರಾಗಿದೆ. ಇದು ನಮ್ಮ ವಂಶ ಪಾರಂಪರ್ಯವಾಗಿ 600 ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದೆ. ನಮ್ಮ ತಂದೆ ಮಾಡ್ತಾ ಇದ್ದೆ. ನಮ್ಮ ತಂದೆ ಅಂತ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಬಂದು 30-40 ವರ್ಷ ಆಯ್ತು ಇಲ್ಲಿಗೆ. 40 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ಸ್ವಯಂಭೂ ವೈದ್ಯನಾಥೇಶ್ವರ ಅಂತ ಹೇಳಿ ಇಲ್ಲಿ ಒಳಗಡೆ ಹುತ್ತಾ ಇದೆ. ಇಲ್ಲಿ ಚರ್ಮ ಕಾಯಿಲೆಗಳು, ಆರೋಗ್ಯದ ಸಮಸ್ಯೆಗಳು ಏನಾದ್ರು ಇದ್ರೆ ಯಾರೇ ಇದ್ರು ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಪ್ರದಕ್ಷಿಣೆ ಮಾಡಿ ಹುತ್ತದ ಪ್ರಸಾದ ಪ್ರತಿ ದಿವಸನೂ ಕೊಡ್ತೀವಿ. 10 ರಿಂದ 12 ತನಕ ಕೊಡ್ತೀವಿ. ಮತ್ತೆ ಅಮಾವಾಸ್ಯೆ, ಪೌರ್ಣಮಿ, ಪರ್ವದಿನಗಳಲ್ಲಿ ಇದನ್ನ ಕೊಡೋದಿಲ್ಲ. ಯಾಕಂದ್ರೆ ಅವತ್ತು ವಿಶೇಷ ಪೂಜೆ ಮಾಡಿರ್ತೀವಿ ಅಂತ. ಮತ್ತೆ ಪ್ರತಿ ದಿವಸ 10 ರಿಂದ 12 ತನಕ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಆ ಪ್ರಸಾದ ತಗೊಂಡ್ರೆ ನಿವಾರಣೆ ಆಗುತ್ತೆ.
ಅಂದ್ರೆ ಹಿಂದೆ ಇಲ್ಲಿ ಗೋಶಾಲೆ ಇತ್ತಂತೆ. ಈ ಗ್ರಾಮದ ಹೆಸರು ನಗರಪಟ್ಟಣ ಅಂತ ಇದ್ದಿದ್ದು 2000 ವರ್ಷಗಳ ಹಿಂದೆ. ಅಲ್ಲಿ ಅವ್ರ ಗೋಶಾಲೆ ಇರುತ್ತೆ. ಇಲ್ಲಿ ಪಾಳೆಗಾರ ಆಳ್ತಾ ಇರ್ತಾರೆ. ಅವ್ರ ಹಸುಗಳನ್ನ ಸಾಕೊಂಡಿರ್ತಾರೆ. ಅದರಲ್ಲಿ ಹಸುಗಳೆಲ್ಲ ಬಂದು ಇಲ್ಲಿ ಕಾಡಿಗೆ ಬಂದಾಗ ಒಂದು ಹಸು ಬಂದು ಇಲ್ಲಿ ಹುತ್ತದ ಮಧ್ಯದಲ್ಲಿ ಹಾಲು ಇರ್ತಾ ಇರುತ್ತೆ, ಗಿಡಗಳ ಮಧ್ಯದಲ್ಲಿ. ಆಗ ಅವ್ರಿಗೆ ಅನುಮಾನ ಬರುತ್ತೆ. ರಾಜಭಟ್ರು ನೋಡ್ತಾರೆ. 3-4 ದಿವಸ ಅದೇ ರೀತಿ ಆಗುತ್ತೆ. ಮತ್ತೆ 15 ದಿವಸ ಬಂದು ಅವರ ಪಾಳೆಗಾರರಿಗೆ ಹೇಳ್ತಾರೆ, ಹಸು ಒಂದು ಹಾಲು ಕೊಡ್ತಾ ಇದೆ, ಅಲ್ಲಿ ಏನೋ ಇರ್ಬೇಕು. ಸ್ವತಃ ಪಾಳೆಗಾರ ಬಂದಾಗ ಅದನ್ನ ಕಣ್ಣು ತಪ್ಪಿಸಿ ಅದು ಹಾಲು ಕೊಡ್ತಾ ಇರುತ್ತೆ. ಅವ್ರಿಗೆ ಅನುಮಾನ ಬರುತ್ತೆ, ಇಲ್ಲೇನೋ ವಿಶೇಷ ಇರಬೇಕು ಅಂತ ಹೇಳಿ. ಆ ನಂತರ ಅದು ಹಾಲು ಕೊಟ್ಟು ಹೋದ ನಂತರ ಅವರೇ ಬಂದು ಹಾರೆ ತಗೊಂಡು ಹುತ್ತ ಆ ಗಿಡಗಳನ್ನೆಲ್ಲ ಕಡಿದು ಹುತ್ತಕ್ಕೆ ಹೊಡಿತಾರೆ. ಹುತ್ತ 2 ಭಾಗ ಆಗಿ ಶಿವಲಿಂಗ ಇರುತ್ತೆ. ಆ ಶಿವಲಿಂಗಕ್ಕೆ ಹಾರೆ ಇಟ್ಟು ಬಿದ್ದು ರಕ್ತ ಬರಕ್ಕೆ ಶುರು ಆಗುತ್ತೆ. ಆಗ ಅವರು ಮೂರ್ಛೆ ಹೋಗ್ತಾರೆ. ಮೂರ್ಛೆ ಹೋದ ತಕ್ಷಣ ಅವರಿಗೆ ಈಶ್ವರನ ಕಾಣಿಸ್ಕೋತಾರೆ ಕನಸಲ್ಲಿ. ನೀನೇನು ಗಾಬರಿ ಆಗ್ಬೇಡ, ನಾನು ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿ ಶಿಲಾರೂಪದಲ್ಲಿ ಉದ್ಭವಿಸ್ತಾ ಇದ್ದೀನಿ. ಇಲ್ಲಿ ಎದುರುಗಡೆ ವಿಷಂ ಪ್ರಹರಿ ಸೊಪ್ಪು ಅಂತ ಇದೆ, ಚಿಕ್ಕ ಚಿಕ್ಕ ಸೊಪ್ಪುಗಳು ಬರ್ತದೆ. ಆ ಸೊಪ್ಪನ್ನ ತಂದು ಹೊಡೆದು ನನ್ನ ತಲೆಗೆ ಮೆತ್ತು ರಕ್ತ ನಿಲ್ಲತ್ತೆ ಮತ್ತೆ ಗಾಯ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ನಾನೇ ಔಷಧಿ ಹೇಳಿದ್ರಿಂದ ನನಗೆ ವೈದ್ಯನಾಥ ಅಂತ ನಾಮಕರಣ ಮಾಡಿ ಈ ಗ್ರಾಮಕ್ಕೂ ವೈದ್ಯನಾಥಪುರ ಅಂತ ಹೆಸರಿಡು ಅಂತ ಹೇಳ್ತಾರೆ. ಮತ್ತೆ ಯಾರು ಈ ಶಿಂಶಾನದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ನನ್ನ ದರ್ಶನ ಮಾಡಿ ಈ ಪ್ರಸಾದ ತಗೋತಾರೋ ಅವ್ರಿಗೆ ಸರ್ವ ರೋಗಗಳು ಹೋಗ್ಲಿ ಅಂತ ಹೇಳಿ ಅವರೇ ಹೇಳ್ತಾರೆ. ಆ ನಂತರದ ತಕ್ಷಣ ಅವ್ರಿಗೆ ಎಚ್ಚರ ಆಗುತ್ತೆ ಬಾಳೆಗಾರರಿಗೆ. ಮಾರನೇ ದಿವಸ ಬಂದು ಅವರು ಒಳಗಡೆ ಗುಡಿಗಳನ್ನ ಕಟ್ಟಿಸಿ ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಇಲ್ಲಿ ವಿಶೇಷ ಇನ್ನೊಂದು ಏನಂದ್ರೆ ಹುತ್ತದಲ್ಲೇ ಸರ್ಪ ವಾಸ ಇದೆ ಇಲ್ಲಿ. ಅದರಿಂದ ದ್ವಿಕಾಲ ಪೂಜೆಯಲ್ಲಿ ಬೆಳಗ್ಗೆ ಒಂದ್ಸತಿ ಪೂಜೆ ಮಾಡಿ ಈಚೆಗೆ ಬಂದ್ರೆ ಮತ್ತೆ ನಾವು ಒಳಗಡೆ ಹೋಗಲ್ಲ. ಬೆಳಗ್ಗೆ 8ರಿಂದ 9:30, 10 ಗಂಟೆ ತನಕ ಪೂಜೆ ನಡೆಯುತ್ತೆ. ಆ ಟೈಮಲ್ಲಿ ಅರ್ಚನೆ ಮತ್ತೆ ವಿಶೇಷ ಸೇವೆಗಳು ಏನೇ ಇದ್ದಿರ್ತವೆ. ಆ ಒಳಗಡೆಯಿಂದನೇ ತೆಗೆದು ಪ್ರಸಾದ ಕೊಡ್ತೀವಿ. ಆ ಪ್ರಸಾದ ತಗೊಂಡ್ರೆ ಸರ್ವ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳಿ ಇತ್ತೀಚೆಗೆ ಇದು ಪ್ರತೀತಿ ನಡ್ಕೊಂಡಿದೆ. ನಾನು ಪ್ರತ್ಯಕ್ಷವಾಗಿ ಸುಮಾರು ಜನಗಳನ್ನ ನೋಡಿದ್ದೀನಿ, ಸಂಪೂರ್ಣ ಗುಣ ಆಗಿದ್ದಾರೆ. ಅವುಗಳು ಸುಮಾರು ಸತಿ ಓಡಾಡ್ತಾ ಇರುತ್ತೆ ಇಲ್ಲೇ. ಅದರಿಂದ ಯಾವುದೇ ವಿಶೇಷವಾದ ಪೂಜೆಗಳು ಸೇವೆಗಳು ಯಾವುದು ಇರೋದಿಲ್ಲ. ಮಡಿ ಟೈಮಲ್ಲಿ ಮಾತ್ರ ಪೂಜೆ ಇಲ್ಲಿ. ಅಂದ್ರೆ ಈ ಒಳೆಲಿ ಉಪ್ಪು ಮತ್ತೆ ಬೆಲ್ಲನ ನಿವಾರಿಸಿ ಒಳಗೆ ಬಿಡ್ತಾರಲ್ಲ, ಅದ್ರ ವಿಶೇಷತೆ ಏನು? ಅದು ಏನಂದ್ರೆ ನಮ್ಮ ಸರ್ವ ರೋಗಗಳು ನಿವಾರಣೆಗೆ ನಿಲ್ಲುತ್ತೆ. ಮತ್ತೆ ನಮ್ಮ ಪೂರ್ವಿಕರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಅದೆಲ್ಲ ನಿವಾರಣೆಗಳು ಅಂತೇಳಿ ಗಂಗೆ ಮಾತೆ ಪೂಜೆ ಮಾಡಿ ಉಪ್ಪು ಬೆಲ್ಲ ಹಾಕ್ತಾರೆ. ಅದು ಮೊದಲಿಂದ ನಡ್ಕೊಂಡಿರೋ ಪ್ರತೀತಿ. ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಜಾತ್ರೆ ಅಥವಾ ಹಬ್ಬ ಯಾವಾಗ? ಅದು ಇದು ಕಾರ್ತಿಕ್ ಮಾಸ ಮತ್ತೆ ಮಾಘ ಮಾಸ ಸಪ್ತಮಿ ದಿವಸ, ಕೃಷ್ಣ ಪಕ್ಷ ಸಪ್ತಮಿ ದಿವಸ ರಥೋತ್ಸವ ನಡೆಯುತ್ತೆ ಇಲ್ಲಿ. ಅದು ಬಿಟ್ರೆ ಶಿವರಾತ್ರಿ ದಿವಸ ವಿಶೇಷ ಪೂಜೆ. 4 ಯಾಮ ಸಂಜೆ 4ರಿಂದ ಬೆಳಗ್ಗೆ 4 ಗಂಟೆ ತನಕ ಕಂಟಿನ್ಯೂಸ್ ಅಭಿಷೇಕ ಪೂಜೆಗಳು ನಡೀತಾ ಇರುತ್ತೆ ಇಲ್ಲಿ. ಕಾರ್ತಿಕ್ ಮಾಸ ಮತ್ತೆ ಶ್ರಾವಣ ಮಾಸ ವಿಶೇಷ ಪೂಜೆಗಳು ಈಶ್ವರ. ಸರಿ ಸರ್, ಧನ್ಯವಾದ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅನ್ಸೂಯ ಅಂತ. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವು 25 ವರ್ಷದಿಂದ ಬರ್ತಾ ಇದೀವಿ. ಇಲ್ಲೇ ಇದ್ದೀರಿ. ಅಂದ್ರೆ ಇದು ಎಷ್ಟು ವರ್ಷದ ಪುರಾತನದ್ದು? ಇಲ್ಲಿನ ವಿಶೇಷತೆ ಏನು? ಇದು 2000 ವರ್ಷದ ಹಳೆ ದೇವಸ್ಥಾನ. 2000 ವರ್ಷದ್ದು? 2000 ವರ್ಷದ್ದು. ಇದು ಏನಂದ್ರೆ ಹುತ್ತ ಸ್ವಾಮಿ ಪಕ್ಕದಲ್ಲಿ, ಈ ಲಿಂಗ ಪಕ್ಕದಲ್ಲಿ ಹುತ್ತ ಇದೆ. ಚರ್ಮ ಸಮಸ್ಯೆ ಏನಾರ ಬಂದರೆ ಕೇಳ್ಬಿಟ್ಟು ಇಲ್ಲಿ ಸ್ವಾಮಿ ಪ್ರಸಾದ ಕೊಡ್ತಾರೆ. ಅದನ್ನ ಇಸ್ಕೊಂಡು ಅವ್ರು ಹೇಳಿದ ರೀತಿ ಮಾಡಿದ್ರೆ ನಮ್ಗೆ ಸಮಸ್ಯೆ ಎಲ್ಲ ವಾಸಿ ಆಗುತ್ತೆ. ನಂಬಿಕೆ ಮುಖ್ಯ. ನಂಬಿಕೆ ಹಾಳು ಮಾಡ್ಕೊಂಡ್ರೆ ನಂಬಿಕೆ ಅಲ್ಲ ಅದು. ಆದ್ರಿಂದ ನಂಬಿಕೆಯಾಗಿ ಓಡಾಡ್ಬೇಕು ಜನಗಳು. ಭಕ್ತರೆಲ್ಲರೂ ಒಪ್ಪಿಗೆಯಿಂದ ಬರ್ತಾರೆ ಯಾವಾಗ್ಲೂ. ಅಂದ್ರೆ ಇದು ವೈದ್ಯನಾಥೇಶ್ವರ ಅಂತ ಬರೋಕ್ ಕಾರಣ ಏನು ಅಂತ? ಸ್ವಾಮಿಗೆ ಏಟ್ ಬಿದ್ದಿತ್ತು. ಆವಾಗ ಸ್ವಾಮಿನೇ ಅದಕ್ಕೆ ಅವರೇ ಔಷಧಿ ಮಾಡ್ಕೊಂಡ್ರು. ಆದ್ರಿಂದ ಅದಕ್ಕೆ ವೈದ್ಯನಾಥೇಶ್ವರ ಅಂತ ಸ್ವಾಮಿಗೆ ಹೆಸರು ಬಂತು. ಇದು ವೈದ್ಯಪುರದಲ್ಲಿರುವಂತ ವೈದ್ಯನಾಥೇಶ್ವರ. ಅಂದ್ರೆ ಇಲ್ಲಿ ಬರುವಂತ ಚರ್ಮ ರೋಗಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು? ಚರ್ಮ ರೋಗಕ್ಕೆ ಬರೋ ಸಮಸ್ಯೆಗೆ ಇಲ್ಲಿ ಹುತ್ತದ ಪ್ರಸಾದ ಅಂತ ಕೊಡ್ತಾರೆ. ಅದನ್ನ ಇಸ್ಕೊಂಡು ಎಲ್ಲರೂ ಹಚ್ಕೊಂಡು ಮೈಗೆ ಸ್ವಲ್ಪ ನೀರು ಸ್ನಾನ ಮಾಡಾದ್ಮೇಲೆ ಸ್ವಲ್ಪ ಹಾಕೊಂಡು ತೀರ್ಥವಾಗಿ ತಗೊಂಡು ಅದನ್ನ ಮೈಗೆ ಸ್ವಲ್ಪ ಸವರ್ಕೊಂಡ್ರೆ, ಕಾಲಿಂದ ಕೆಳಗಡೆ ಹೋಗ್ಬಾರ್ದು, ಅದಷ್ಟು ಸವರ್ಕೊಂಡ್ರೆ ವಾಸಿ. ಅಂದ್ರೆ ಅಂಗಲ್ಗೆ ಹೋಗ್ಬಾರ್ದು ಅಂತ? ಅದೇ ಮಂಡಿಯಿಂದ ಕೆಳಗಡೆ ಹೋಗ್ಬಾರ್ದು. ಅಂದ್ರೆ ಇಲ್ಲಿ ಹೊಳೆ ಹತ್ರ ಮಾಡ್ತಾರಲ್ಲ ಪೂಜೆ ಪುನಸ್ಕಾರ ಮಾಡುವಂತದ್ದು, ಅದು ಗಂಗೆ ಪೂಜೆ ಅಂತ ಮಾಡ್ತಾರೆ. ಉಪ್ಪು ಬೆಲ್ಲ ಏನಕ್ಕೆ ಅಂದ್ರೆ ತಮ್ಮ ಸಮಸ್ಯೆ ಹೇಳ್ಕೊಂಡು ಉಪ್ಪು ನೀರು ಹೆಂಗ್ ಕರಗತ್ತೆ, ಉಪ್ಪು ಹೆಂಗ್ ಕರಗತ್ತೆ, ಬೆಲ್ಲ ಹೆಂಗ್ ಕರಗತ್ತೆ ಹಂಗ್ ಕರಗ್ಲಿ ಅಂತ ನೀರಿಗೆ ಬಿಡ್ತಾರೆ. ಅದನ್ನ ಗಂಗೆಗೆ ಬಿಡ್ತಾರೆ. ಅಂದ್ರೆ ಅವ್ರ ನಿವಾರಿಸಿ ಅದನ್ನ ಒಳಗ್ ಬಿಡುವಂತದ್ದು, ದೃಷ್ಟಿ ದೋಷ ಕಳೆಯುವಂತದ್ದು. ಅಂದ್ರೆ ಈಗ ನೀವು 25 ವರ್ಷ ಅಂತಂದ್ರೆ ಇಲ್ಲಿ ಅರ್ಚಕರು ಮಾಡ್ತಾರೋರು ನಿಮ್ಮ ಹಳೆಯರು? ಅಂದ್ರೆ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಅವರು 40 ವರ್ಷದಿಂದ ಮಾಡ್ತಾರೆ. ಅವ್ರ ವಂಶ ಪರಂಪರೆನ? ವಂಶ ಪರಂಪರೆ. ಅವ್ರ ವಂಶ ಪರಂಪರೆಯಿಂದ ಮಾಡ್ಕೊ ಬರ್ತಾ ಇದ್ರು. ಅವರು ಇಲ್ಲೇ ಇದಾರೆ ಈಗ? ಇಲ್ಲೇ ಇದ್ದಾರೆ. ಸರಿ ಅಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು.
ಇಲ್ಲೇ ಪಕ್ಕದಲ್ಲೇ ಊರು